ಸಂಪುಟ ಪುನರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಸದ್ಯಕ್ಕೆ ಹುಟ್ಕೊಳ್ತಾ ಇದೆ. ಬಜೆಟ್ ನಂತರ ಬದಲಾಗುತ್ತಾ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅನ್ನೋದು ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಎಐಸಿಸಿ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಸಿಎಂ. ಇದೇ ವೇಳೆ ರಾಹುಲ್ ಖರ್ಗೆಯನ್ನ ಭೇಟಿ ಮಾಡಿ ಮಾತನಾಡಲಿದ್ದಾರೆ ಸಿದ್ದರಾಮಯ್ಯ. ಭೇಟಿಯ ವೇಳೆ ಸಂಪುಟ ಪುನರಚನೆಯ ಬಗ್ಗೆ ಮಾತುಕತೆ ನಡೆಸುವಂತ ಸಾಧ್ಯತೆಗಳಿದೆ. ಪುನರಚನೆಗೆ ವರಿಷ್ಠರ ಅನುಮತಿಯನ್ನ ಇದೇ ಸಂದರ್ಭದಲ್ಲಿ ಸಿಎಂ ಕೇಳಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ವರಿಷ್ಠರಿಂದ ಒಂದು ವೇಳೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಶೀಘ್ರದಲ್ಲೇ ಪುನರ್ರಚನೆಯ ಕಾರ್ಯ ಪ್ರಾರಂಭ ಆಗ್ಬಿಡುತ್ತೆ. ರಾಜ್ಯಕ್ಕೆ ವಾಪಸ್ಸಾದ ನಂತರ ಲೆಕ್ಕಾಚಾರ ಹಾಕೋಕು ಶುರುವಾಗತ್ತೆ. ಯಾರನ್ನು ಬಿಡಬೇಕು, ಯಾರನ್ನು ಸೇರಿಸಬೇಕು, ಈ ಲೆಕ್ಕಾಚಾರ ನಡೆಯಲಿದೆ. ಈಗಾಗಲೇ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಹೈಕಮಾಂಡ್ ಗಮನಕ್ಕೆ ತರ್ತೀವಿ, ಏನ್ ಹೇಳ್ತಾರೆ ನೋಡೋಣ, ಹೈಕಮಾಂಡ್ ಜೊತೆಗೆ ಮಾತಾಡ್ತೀವಿ ಅಂತ. ಇದೀಗ ಹೈಕಮಾಂಡ್ ಭೇಟಿಗೆ ಅಂತ ಸಿಎಂ ಸಿದ್ದರಾಮಯ್ಯನವರು ತೆರಳುವಂತ ಹಿನ್ನೆಲೆಯಲ್ಲಿ ಈ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ಬಜೆಟ್ನ ನಂತರ ಬಹುತೇಕ ಚೇಂಜಸ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸಂಪುಟವನ್ನ ಪುನರಚನೆ ಮಾಡಿ ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಕೆಲವರು ಕೆಲಸ ಮಾಡ್ತಾ ಇಲ್ಲ ಅಂಥವರಿಗೆ ಕೋಕ್ ಕೊಡಿ, ಕೆಲಸ ಮಾಡಬೇಕು ಅಂತ ಉತ್ಸುಕರಾಗಿರೋರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಈಗಾಗಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳ ಪ್ರೋಗ್ರೆಸ್ ಕಾರ್ಡನ್ನು ಕೇಳಿದ್ರಂತೆ. ಆ ಪ್ರೋಗ್ರೆಸ್ ಕಾರ್ಡನ್ನು ಕೊಡಲಾಗಿದೆ. ಅವರು ಕೂಡ ಆ ಪ್ರೋಗ್ರೆಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ಅದನ್ನು ತರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಲ್ಲಿಗೆ 12 ಸಚಿವರುಗಳೇನೋ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಉತ್ಸಾಹವನ್ನು ತೋರಿಸಿಲ್ಲ. ಅವರ ಪ್ರೋಗ್ರೆಸ್ ಸ್ವಲ್ಪ ಡಲ್ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟೆ ಕೂಡ ಚರ್ಚೆ ಆಗಿತ್ತು. ಹಾಗಿದ್ರೆ 12 ಜನಕ್ಕೆ ಕೋಕ್ ಕೊಡ್ತಾರಾ, 12 ಜನ ಇನ್ನಾಗ್ತಾರಾ? ಈ ಎಲ್ಲ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಇದೀಗ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಿ ಅವರನ್ನ ಒಪ್ಪಿಸಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡುವಂತೆ ಮಾಡ್ಕೊಂಡು ಬರ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಈಗಿರುವಂಥ ಚರ್ಚೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಈಗ ಆಗ್ತಿರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಪ್ರಮುಖವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಬರ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯನವರು ಭೇಟಿಯಾದಂಥ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಹೇಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ, ಒಪ್ಪಿಗೆ ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಹೈಕಮಾಂಡ್ನಿಂದ ಅಂತ? ನಿತಿ, ಎಐಸಿಸಿ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಕೆಲವು ಸಚಿವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ಹೈಕಮಾಂಡ್ ನಾಯಕರ ಭೇಟಿ. ಯಾಕೆಂದ್ರೆ ಈಗಾಗಲೇ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲೂ ಕೂಡ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವೇದಿಕೆ ಕಾರ್ಯಕ್ರಮದಲ್ಲೇ ಕೆಲವು ಮುನ್ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಹಿಂದೆ ಪ್ರಧಾನಿ ಹುದ್ದೆ ಕೈಗೆ ಬಂದ್ರು ಕೂಡ ಆ ಸಂದರ್ಭದಲ್ಲಿ ಅಧಿಕಾರವನ್ನ ಅವರು ತ್ಯಾಗ ಮಾಡಿದ್ರು. ಬೇರೆಯವರಿಗೆ ಮನಮೋಹನ್ ಸಿಂಗ್ ಅವ್ರಿಗೆ ಪ್ರಧಾನಿ ಹುದ್ದೆಯನ್ನ ಕೊಟ್ಟಿದ್ರು. 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಅವರೇ ಅಧಿಕಾರವನ್ನ ನಡೆಸಿದ್ರು. ಹಾಗಾಗಿ ಅಂಥದ್ದೇ ಸನ್ನಿವೇಶಕ್ಕೆ ನೀವು ಕೂಡ ಪಾತ್ರರಾಗಬೇಕಾಗತ್ತೆ, ಅಧಿಕಾರ ಬಿಟ್ಟು ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಹಾಗಾಗಿ ಈಗ ಸಾಕಷ್ಟು ಕುತೂಹಲ ಕೇಳಿಸ್ತಾ ಇರುವಂತದ್ದು ಸುರ್ಜೇವಾಲಾ ಅವರು ಯಾಕೆ ಆ ಒಂದು ಮಾತನ್ನ ಹೇಳಿದ್ರು. ಯಾಕೆಂದ್ರೆ ಸಚಿವರು ಇದ್ದಂತ ಸಭೆ ಜೊತೆಗೆ ಪದಾಧಿಕಾರಿಗಳು, ಶಾಸಕರು ಎಲ್ಲರೂ ಕೂಡ ಇದ್ದಂತ ಸಭೆ, ಮೊನ್ನೆ ನಡೆದಂತ ಸಭೆ. ಆ ಸಭೆಯಲ್ಲೇ ಅಧಿಕಾರ ತ್ಯಾಗದ ಬಗ್ಗೆ ಅವರು ಮಾತನಾಡ್ತಾರೆ. ಅಂದ್ರೆ ಮುಂದೆ ನಾವು ಸಂಪುಟ ಪುನಾರಚನೆಯನ್ನ ಮಾಡ್ತೇವೆ, ಆಗ ಅಧಿಕಾರಕ್ಕೆ ಯಾರು ಕೂಡ ಅಂಟ್ಕೊಂಡು ಕುಳಿತುಕೊಳ್ಬೇಡಿ, ಅಧಿಕಾರ ತ್ಯಾಗ ಮಾಡ್ಬೇಕಾದ ಬಂದ್ರೆ ಆಗ ನೀವು ತ್ಯಾಗ ಮಾಡ್ಬೇಕು ಅನ್ನುವಂತ ಮುನ್ಸೂಚನೆ ಅದರಲ್ಲಿ ಇತ್ತು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ತೆರಳಿರುವಂತದ್ದು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ. ಸಂಪುಟ ಪುನಾರಚನೆ ಅಂತೇಳಿ ಕಳೆದ 2-3 ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಇಲ್ಲಿಯವರೆಗೆ ಅವಕಾಶಗಳಿಲ್ಲ. ಈಗ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕಾ ಹೇಗೆ ಅನ್ನುವಂತ ಒಪ್ಪಿಗೆಯನ್ನ ಹೈಕಮಾಂಡ್ ಬಳಿ ಅವರು ಪ್ರಸ್ತಾಪವನ್ನ ಮಾಡಲಿದ್ದಾರೆ.
ಸಂಪುಟ ಪುನಾರಚನೆಯನ್ನ ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿದ್ದೆ. ಆದ್ರೆ ಬಹುತೇಕವಾಗಿ ಬಜೆಟ್ ನಂತರ ಮಾರ್ಚ್ ನಂತರದಲ್ಲಿ ಸಂಪುಟ ಪುನಾರಚನೆ ಆಗತ್ತೆ. ಸುಮಾರು 9 ರಿಂದ 10 ಸಚಿವರನ್ನ ಕೈ ಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ಯಾರ್ಯಾರನ್ನ ಬಿಡಬಹುದು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ನೀವ್ ಹೇಳ್ದಾಗೆ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್ ವರದಿಯನ್ನ ಪಡ್ಕೊಂಡಿದೆ. ಮೊನ್ನೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವತಿಯಿಂದ ರೆಡಿ ಮಾಡಿರುವಂತಹ ವರದಿಯನ್ನ ಡಿ.ಕೆ. ಶಿವಕುಮಾರ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನೇರವಾಗಿ ಸಚಿವರಿಂದ ಪರ್ಫಾರ್ಮೆನ್ಸ್ ವರದಿಯನ್ನು ಕೂಡ ಕೇಳಿತ್ತು. ಅದನ್ನು ಕೂಡ ಸಚಿವರು ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ. ಎರಡೂ ವರದಿಯನ್ನ ತುಲನೆ ಮಾಡಿ ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಕೂಡ ನೋಡ್ಲಿದೆ. ಜೊತೆಗೆ ಸುರ್ಜೇವಾಲಾ ಅವರು 2 ತಿಂಗಳ ಒಂದು ಗಡುವನ್ನು ಕೂಡ ಸಚಿವರಿಗೆ ಕೊಟ್ಟಿದ್ದಾರೆ. 60 ದಿನಗಳ ಕಾಲ ನಿಮ್ಗೆ ಸಮಯಾವಕಾಶವನ್ನು ಮಾಡಿಕೊಡ್ತೇವೆ. ಯಾರ್ಯಾರು ಪಕ್ಷ ಸಂಘಟನೆ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಅನುಷ್ಠಾನ ಮಾಡ್ತಾರೆ, ಜನರ ಜೊತೆ ಬೆರೀತಾರೆ, ಪಕ್ಷದ ಕಾರ್ಯಕರ್ತರ ಮುಖಂಡರ ಜೊತೆ ಬೆರಿತೀರಿ, ಇದೆಲ್ಲವನ್ನು ಕೂಡ ನಾವು ಅಧ್ಯಯನವನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ 60 ದಿನಗಳ ಟೈಮ್ ಬಾಂಡ್ ಇರೋದ್ರಿಂದ ಬಹುತೇಕವಾಗಿ ಮಾರ್ಚ್ ಏಪ್ರಿಲ್ ನಲ್ಲಿ ಸಂಪುಟ ಪುನಾರಚನೆ ಆಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.